ಶ್ರಾವಣ ಶುಕ್ರವಾರ ಮೊದಲನೇ ಶುಕ್ರವಾರ ಬಂದು ಆವಾಗ ನಮ್ಮ ಲಕ್ಷ್ಮಿ ಮಕ್ಳಿಗೆ ಕಷ್ಟ ಯಾರು ಕೇಳ್ತಾರೆ? ಗಂಡು ಮಕ್ಳಿಗೆ ನೋಡಿ ಆರಾಮಾಗಿ ಹಾಕೊಂಡು ಮಲಗಿರ್ತಾರೆ. ಹಬ್ಬ ಇರಲಿ ಹರಿದಿನ ಖಾರ ಬಟ್ಟು ಕಾಳುಳ್ಳಿ ಚಿತ್ರಾನ್ನ ಕಾಳುಳ್ಳಿ ಸರಿಗೆ ಪೋಸ್ ಕೊಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಂಕ್ಷಿತ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಮಗೆ ಇದು ಮೊದಲನೇ ವರಮಹಾಲಕ್ಷ್ಮಿ ಹಬ್ಬ. ಈವ್ನಿಂಗ್ ಆಗಿದೆ, ಇವಾಗ ಒಂದು 5 o'clock ಆಗಿದೆ. ನಾವು ಮಾರ್ನಿಂಗ್ ನಾನು ಬೇಗ ಎದ್ದಿದ್ದೆ ಪೂಜೆಗಂತ. ಅಣ್ಣವರು 10 ಗಂಟೆಗೆ ಎದ್ದಿದ್ರು. ಸೊ ಒಟ್ಟಿಗೆ ಮಾಡೋಕ್ಕಾಗಿಲ್ಲ ಓಪನಿಂಗ್ ವಿಡಿಯೋ. ಏನು ಮಾಡ್ತದೆ ಅಂತ ತೋರಿಸ್ತೀನಿ, ನೆಕ್ಸ್ಟು ಅಟ್ಯಾಚ್ ಮಾಡಿದ್ದೀನಿ. ಸೊ ಹಬ್ಬ ಎಲ್ಲ ಹೆಂಗಾಯಿತು, ಏನೇನು ಮಾಡಿದ್ವಿ ಬೆಳಗ್ಗೆಯಿಂದ ಎಲ್ಲ ಅಟ್ಯಾಚ್ ಮಾಡಿದ್ದೀವಿ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್. ದ್ವಿತೀಯಂ ದಂಡಮೇವ ತೃತೀಯಂ ಕುಂಡಲಾಕಾರಂ ಚತುರ್ಥಂ. ಸೊ ಆಲ್ಮೋಸ್ಟ್ 5:45. ಸೊ ಎಲ್ಲ ರೆಡಿ ಆಗ್ತಾಯಿದೆ. ನಾನು ಮಾರ್ನಿಂಗ್ ಲೇಟಾಗಿ ಎದ್ದೆ, ಒಂದು 5 ಹಂಗೆ. ನೈಟ್ ಲೇಟಾಗಿ ಮಲ್ಕೊಂಡಿದ್ದೆ. ಸೊ ಮೇಲೆ ಎಷ್ಟು ಗಂಟೆಗೆ ಎದ್ರು, ಏನೇನು ಮಾಡಿದ್ರು ಕೇಳೋಣ. ಎಷ್ಟೊತ್ತಿಗೆ ಎದ್ರಿ ಮಮ್ಮಿ ನೀವು? ನಾನು 4 ಗಂಟೆಗೆ ಎದ್ದೆಚ್ಚಿನಿ. ಅಷ್ಟು ಬೇಗ ಎದ್ದು ಏನೇನು ಮಾಡಿದ್ರಿ? 4 ಗಂಟೆಗೆದ್ದು ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು, ಆಮೇಲೆ ಇಲ್ಲೆಲ್ಲ ಸ್ವಲ್ಪ ದೀಪಕ್ಕೆಲ್ಲ ಅಲಂಕಾರ ಮಾಡಿ ಹೂವು ಇಟ್ಟು ರೆಡಿ ಆಗಿದೆ. ಇವಾಗ ನೀನು ಬಂದಮೇಲೆ ದೀಪ ಹಚ್ಚಿ ಹೂವು ಎಲ್ಲ ಹಾಕಿದ್ದೀವಿ, ಎಲ್ಲ ರೆಡಿ ಆಗಿದೆ. ಈಗ ಅಭಿಷೇಕಕ್ಕೆ ಕೂತ್ಕೊಳ್ಳೋಣ. ಓಕೆ, ದೇವ್ರಿಗೆ ಅಭಿಷೇಕ ಮಾಡಿಬಿಡೋಣ. ಸೊ ಪೂಜೆ ಆಲ್ಮೋಸ್ಟ್ 1 hour ಆಗುತ್ತೆ. ಎಲ್ಲ ಮಾಡಿ ಕತೆ ಎಲ್ಲ ಓದಿ ಮುಗಿಸೋಷ್ಟರಲ್ಲಿ ಸೊ ನಾನು ಅಲ್ಲಲ್ಲಿ ಬಿಟ್ಸ್ ಆ್ಯಂಡ್ ಬೈಟ್ಸ್ ತೋರಿಸ್ತಾ ಇರ್ತೀನಿ. ಪ್ರಶ್ನಿಸಿದಳು, ಹೇ ಸ್ವಾಮಿ, ಸಕಲ ಲೋಕಗಳ ಹಿತಚಿಂತಕನೂ ರಕ್ಷಕನೂ ಆಗಿರುವ ನೀವು ನಮಗೆ ರಹಸ್ಯವೂ ಮಂಗಳಕರವೂ ಆದ ವ್ರತವೊಂದನ್ನು ತಿಳಿಸಿ ಎನ್ನಲು ಸದಾಶಿವನು ಹೀಗೆ ಹೇಳಿದನು. ವ್ರತಗಳಲ್ಲೆಲ್ಲ ಶ್ರೇಷ್ಠವಾದ ಪೂಜೆ ಎಲ್ಲ ಆಯಿತು. ಇವಾಗ ಅಮ್ಮ ಆವಾಗಲೇ ಕತೆ ಓದಿದ್ದಾರೆ. ಬಟ್ ಅದೇನಂತ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಏನಕ್ಕೆ ವರಮಹಾಲಕ್ಷ್ಮಿ ವ್ರತ ಮಾಡೋದು ಅಂತ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ ಪ್ರಕಾರ ಈ ಬುಕ್ ಇದರಲ್ಲಿ ಏನಿದೆ ಸ್ಟೋರಿ ಅದನ್ನು ಹೇಳ್ತಾರೆ. ಈ ಬುಕ್ಕಲ್ಲಿರೋ ಸ್ಟೋರಿ ಪ್ರಕಾರ ಶಿವ ಮತ್ತು ಪಾರ್ವತಿ ದೇವಿ ಇಬ್ಬರೂ ಕೈಲಾಸ ಪರ್ವತದಲ್ಲಿ ವಾಸ ಆಗಿರ್ತಾರಲ್ಲ. ಪರಮೇಶ್ವರನ ಕೆಲಸ ಏನೋ ಲೋಕನ ರಕ್ಷಣೆ ಮಾಡುವಂಥದ್ದು ಈಶ್ವರ ಕೆಲಸ ಆಗಿರುತ್ತೆ. ಅಮ್ಮ ಮಕ್ಕಳನ್ನ ಕಾಪಾಡೋದು ಹಿಂಗೆ ಅನ್ನೋದನ್ನ ಚಿಂತೆ ಇರುತ್ತಲ್ಲ, ಅವಾಗ ಕೇಳ್ತಾರೆ ಶಿವನ, ಜಗತ್ತು ಎಲ್ಲ ಬೇಗ ಉದ್ಧಾರ ಆಗೋದಕ್ಕೆ, ಜನ ಎಲ್ಲ ಚೆನ್ನಾಗಿ ಸುಖ ಶಾಂತಿಯಿಂದ ಬದುಕೋದಕ್ಕೆ ಏನಾದರೂ ಒಂದು ಮಾರ್ಗನ ನೀವು ಹೇಳಬೇಕು ಅಂತ ಕೇಳಿದಾಗ ಅವಾಗ ಈಶ್ವರ ಹೇಳ್ತಾರೆ, ಒಂದು ಕತೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಳ್ತೀನಿ ಕೇಳಿ ಅಂದ್ಬಿಟ್ಟು. ಅವಾಗ ಶಿವ ಹೇಳ್ತಾರೆ, ಕುಂಡನಿಪುರ ಅನ್ನೋ ಒಂದು ಊರಿರುತ್ತೆ, ಅದರಲ್ಲಿ ಚಾರುಮತಿ ಅನ್ನೋ ಒಬ್ಬ ಸ್ತ್ರೀ ಇರ್ತಾಳೆ, ಅವಳು ಸಂಸಾರಸ್ಥರು. ಥರದ್ದು ಒಂದು ಕಥೆನ ಹೇಳ್ತಾರೆ, ಏನು ಫಾಲೋ ಮಾಡಿದ್ರೆ ಬೇಗ ಎಲ್ಲರೂ ಅನುಕೂಲಸ್ಥರಾಗ್ತಾರೆ, ಚೆನ್ನಾಗಿ ಸುಖ ಶಾಂತಿಯಿಂದ ಬದುಕ್ತಾರೆ ಅಂತ. ಅವಾಗ ಚಾರುಮತಿ ಅನ್ನೋ ಸ್ತ್ರೀ ಅವರ ಕನಸಲ್ಲಿ ಮಹಾಲಕ್ಷ್ಮಿ ಕನಸಿನಲ್ಲಿ ಬರ್ತಾರೆ, ಬಂದು ನಿನ್ನನ್ನು ಈ ಥರ ಪೂಜಿಸು ಅಂತ ಹೇಳ್ತಾರೆ. ಅವ್ರು ಕನಸಲ್ಲಿ ನೋಡಿದ ತಕ್ಷಣ ಖುಷಿಯಾಗಿ ದೇವ್ರನ್ನೆಲ್ಲ ಸ್ತೋತ್ರ ಎಲ್ಲ ಮಾಡಿ ಕನಸಿಂದ ಎದ್ದ ಮೇಲೆ ಚಾರುಮತಿ ತನ್ನ ಬಂಧು ಬಾಂಧವ್ರಿಗೆ ನೆಂಟರಿಷ್ಟರಿಗೆಲ್ಲ ಹೇಳ್ತಾಳೆ, ಈ ಥರ ನನ್ನ ಕನಸಲ್ಲಿ ಲಕ್ಷ್ಮೀ ದೇವಿ ಪ್ರತ್ಯಕ್ಷ ಆಗಿದ್ರು, ಶ್ರಾವಣ ಶುಕ್ರವಾರ ಮೊದಲನೇ ಶುಕ್ರವಾರ ಬಂದು ಆವಾಗ ನಮ್ಮ ಲಕ್ಷ್ಮೀ ಪೂಜೆ ಮಾಡ್ರಿ, ನಿಮ್ಗೆಲ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿದಾಗ ಜನ ಎಲ್ಲ ಅದನ್ನೇ ಕಾಯ್ತಾ ಇರ್ತಾರೆ. ಬಂದ ತಕ್ಷಣ ಅವರು ಎಲ್ಲರೂ ಸೇರಿ ವ್ರತಕ್ಕೆ ಬೇಕಾದಂತಹ ಸಿದ್ಧತೆ ಮಾಡಿಕೊಂಡು ಲಕ್ಷ್ಮೀನೆಲ್ಲ ಪ್ರತಿಷ್ಠಾಪನೆ ಮಾಡಿ ಮಾವು ತಳಿರು ತೋರಣ ಮತ್ತು ಅನೇಕ ಭಕ್ಷ್ಯಗಳನ್ನೆಲ್ಲ ಮಾಡಿ ಲಕ್ಷ್ಮೀನ ಶಾಸ್ತ್ರೋಕ್ತವಾಗಿ ಪೂಜೆ ಎಲ್ಲ ಮಾಡಿ ವ್ರತನ ಮಾಡ್ತಾರೆ. ನಂತರ ವ್ರತದ ಫಲವಾಗಿ ಎಲ್ಲರೂ ಅವ್ರ ಬಂಧು ಬಾಂಧವರುಗಳ ಜೊತೆ ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ತಾರೆ. ಅಂದರೆ ಇದು ಎಲ್ಲ ವ್ರತಗಳಿಗಿಂತ ತುಂಬ ಈಸಿ ಅನಿಸುತ್ತೆ ನನಗೆ. ಅಮ್ಮ ಬೇಗ ಒಲಿತಾಳೆ ಎಲ್ರಿಗೂ. ಹಂಗೆ ನೋಡಿ, ಯಾವುದು ತುಂಬ ಕಠಿಣವಾದದ್ದೆಲ್ಲ ಏನಿಲ್ಲ, ಒಳ್ಳೆ ಮನಸ್ಸಿಂದ
ಒಳ್ಳೆ ಥರದಲ್ಲಿ ನಾವು ಪೂಜಿಸಿ ಷೋಡಶೋಪಚಾರ ನಮ್ಮ ಶಕ್ತಿ ಅನುಸಾರ ಭಕ್ತಿ ಅನುಸಾರ ಅಲಂಕಾರ ಭಕ್ಷ್ಯ ಭೋಜನ ಎಲ್ಲ ಕೊಟ್ಟು ಪೂಜೆ ಮಾಡಿ ಅಮ್ಮನ ಬೇಡ್ಕೊಂಡ್ರೆ ಅಮ್ಮ ಒಲಿತಾಳೆ ಅನ್ನೋದೇ ಮೇನ್. ಇಷ್ಟೇ ಈ ಕಥೆಯಲ್ಲಿರೋಂತಹ ಸಾರಾಂಶ. ಥ್ಯಾಂಕ್ ಯು. ತುಂಬ ದೊಡ್ಡದಾಗೂ ಏನೂ ಇಲ್ಲ, ಚಿಕ್ಕದಾಗಿ ಯಾರು ಬೇಕಾದರೂ ಮಾಡ್ಬೋದು. ಅಮ್ಮ ಎಲ್ರಿಗೂ ಒಲಿತಾರೆ. ಭಕ್ತಿ ಶ್ರದ್ಧೆ ಇರಬೇಕು, ನಮ್ಮಲ್ಲಿ ಒಳ್ಳೆತನ ಇರಬೇಕು. ಗುರು ಹಿರಿಯರಿಗೆಲ್ಲ ನಾವು ಶ್ರದ್ಧೆ ತೋರಿಸ್ಬೇಕು. ಅವ್ರು ಆ ಚಾರುಮತಿನೂ ಅವ್ರ ಅತ್ತೆ ಮಾವ ಕುಟುಂಬ ಜನ ಅಂತ ಎಲ್ಲ ಒಳ್ಳೆ ಮನೋಭಾವದ ಹೆಣ್ಮಗಳಾಗಿದ್ದಕ್ಕೆ ಲಕ್ಷ್ಮಿ ಕನಸಲ್ಲಿ ಬಂದು ತನ್ನ ಪೂಜೆನ ಕೈಗೊಳ್ಳು ಅಂತ ಹೇಳಿರ್ತಾರೆ. ತಿಳ್ಕೊಂಡ್ರಿ ಏನಕ್ಕೆ ಪೂಜೆ ಮಾಡೋದು ನಾವು ವರಮಹಾಲಕ್ಷ್ಮಿ ಅಂತ. ಸೊ ಇವತ್ತು ನೆಕ್ಸ್ಟ್ ಶೂಟ್ ಎಲ್ಲ ಇದೆ, ನೋಡೋಣ ಏನೇನಾಗುತ್ತೆ. ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ನಾನು ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು ರೌಂಡ್ ಒಪ್ಪಟ್ಟು ತಿನ್ನೋದು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವನು ಇನ್ನೂ ಹಿಂಗೆ ಮಲಗಿದ ನೋಡಿ. ಹೆಣ್ಮಕ್ಳಿಗಷ್ಟೇ ಯಾರು ಕೇಳ್ತಾರೆ, ಗಂಡು ಮಕ್ಳಿಗೆ ನೋಡಿ ಆರಾಮಾಗಿ ಹಾಕೊಂಡು ಮಲಗಿರ್ತಾರೆ. ಹಬ್ಬ ಇರಲಿ ಹರಿದಿನ ಇರಲಿ. ನಮ್ಮ ಮೇಡಮ್ ಅವ್ರದ್ದು ಶೂಟ್ ಇದೆ ಅಂತ ಹೇಳ್ತಾ ಇದ್ರು ಅನ್ಸ್ಕೋತೀನಿ. ಸೊ ಅವ್ರದ್ದು ಟಚಪ್ಪು ಪೇಂಟಿಂಗು ಪ್ಯಾಚಪ್ ಎಲ್ಲ ನಡೀತೈತೆ. ಸಡನ್ನಾಗಿ ತೋರಿಸ್ತೀನಿ, ಯಾರು ಹೆದರ್ಕೊಂಬಿಡ್ಬೇಡಿ. ಯಾರು ಹೆದರ್ಕೊಂಬಿಡ್ಬೇಡಿ. ಸೊ ನಿನಗೆ ಇವರು ಹೆಂಗೆ ಗೊತ್ತು, ಇವ್ರ ವರ್ಕ್ಸು ನಿಂಗೆ ಹೆಂಗೆ ಇವ್ರ ಪರಿಚಯ, ಅವ್ರ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ಬೇಕು ನೀನು. ಆ್ಯಕ್ಚುಲಿ ನನಗೆ ಇನ್ಸ್ಟಾದಲ್ಲಿ ಎಷ್ಟೊಂದು DMs ಬರ್ತಿತ್ತು ಪ್ರಮೋಷನ್ಗೆ. ಬಟ್ ಇದು ರಕ್ಷಿತಾ ಅಂತ ಯಾರೋ ಒಬ್ಬರು ನನ್ನ ಹೆಸರು ಇಟ್ಕೊಂಡಿರೋ ಟೆಕ್ಸ್ಟ್ ಮಾಡಿದ್ರು. ಸೊ ನಾನು ಅವಾಗ ನೋಡಿದಾಗ ಇವ್ರದ್ದು ಮೇಕ್ ಓವರ್ ಪೇಜ್ ಅಂತ ಗೊತ್ತಾಯಿತು. ಇವ್ರು ಆ್ಯಕ್ಚುಲಿ ಡೆಲ್ಲಿಯಿಂದ ಸರ್ಟಿಫೈ ಆಗಿರೋದು. ನನಗೆ ಅವ್ರು ಇವಾಗ ಸ್ಟಾರ್ಟಪ್ ಮಾಡಿದ್ದಾರೆ ಕಂಟೆಂಟ್ಸ್ ಎಲ್ಲ ಮಾಡೋದಕ್ಕೆ. ಬಟ್ ಅವರು ಆಫ್ಲೈನ್ ತುಂಬ ಮಾಡಿದ್ದಾರೆ. ನನ್ನ ವರ್ಕ್ಸ್ ನೋಡಿಬಿಟ್ಟು ನನಗಿಷ್ಟ ಆಯಿತು. ಸೊ ಕೊಲಾಬ್ ಮಾಡೋಣ ಅಂದ್ಬಿಟ್ಟು. ಸೊ ನಮ್ಮ ಮೇಡಮ್ ಅವ್ರದ್ದು ಆನ್ ಗೋಯಿಂಗ್ ಶೂಟ್ ನಡೀತೈತೆ. ಇವ್ರ ಕ್ಯಾಮ್ರಾಮ್ಯಾನ್ ಅಕ್ಷಯ್ ಅಂತ, ಆಕಾಶ್ ಅಂತ, ಸಾರಿ. ಸೊ ಇವರೇ ಮೇಕಪ್ ಆರ್ಟಿಸ್ಟು. ನಿಮ್ಮ ಹೆಸರು? ರಕ್ಷಿತಾ. ಇಬ್ಬರು ರಕ್ಷಿತಾ. ಸರಿಗೆ ಪೋಸ್ ಕೊಡಿ. ಇವತ್ತು ಶೂಟ್ ಇತ್ತು ಅಂದೆ ಅಲ್ಲ, ಸೊ ಇದೇ ಶೂಟ್ ಇದ್ದಿದ್ದು. ಇವ್ರದ್ದು ರ್ಯಾಕ್ಸ್ ಮೇಕ್ ಓವರ್ ಅಂತ ಇನ್ಸ್ಟಾ ಪೇಜ್ ಇದೆ. ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಇವ್ರದ್ದು ಫೋಟೋ ಶೂಟ್ ಆಗಿರ್ಬೋದು, ಮೇಕಪ್ ಮಾಡಿದ್ದಾಗಿರ್ಬೋದು, ನಂಗೆ ತುಂಬ ಫ್ರೆಂಡ್ಲಿ ಆಗಿತ್ತು, ಎಲ್ಲ ಚೆನ್ನಾಗಿ ಅನಿಸ್ತು. ಆ್ಯಂಡ್ ನಿಮಗೆ ನಾನ್ ಬ್ರೈಡಲ್ ಆಗಿರ್ಬೋದು, ಬ್ರೈಡಲ್ ಎಂಗೇಜ್ಮೆಂಟ್ ಯಾವ ಮೇಕಪ್ ಬೇಕಂದ್ರೂ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವ್ರದ್ದು ನಾನ್ ಬ್ರೈಡಲ್ 2.5K ಇಂದ ಸ್ಟಾರ್ಟಿಂಗ್ ಇದೆ, ಎಂಗೇಜ್ಮೆಂಟ್ದು 5000 ಆ್ಯಂಡ್ ಬ್ರೈಡಲ್ ಬಂದುಬಿಟ್ಟು 10,000 ಇಂದನೂ ಇದೆ. ಸೊ ವರ್ಕ್ಸ್ ನಂಗೆ ತುಂಬ ಇಷ್ಟ ಆಯಿತು. ನಿಮಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ಅಕೌಂಟ್ ಟ್ಯಾಗ್ ಮಾಡಿರ್ತೀನಿ. ಆ್ಯಂಡ್ ಇವ್ರದ್ದು ಲೊಕೇಶನ್ ಬಂದುಬಿಟ್ಟು ನಾಗರಬಾವಿ ಮಾಳ್ಗಾಳಲ್ಲಿರೋದು. ಆ್ಯಂಡ್ ಏನೇ ಇದ್ರೂ ಇವರು ಬಂದು ಮಾಡಿಕೊಡ್ತಾರೆ ನಮಗೆ. ಸೊ ನಿಮ್ಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸು ನನ್ನ ಜೊತೆ ವರ್ಕ್ ಮಾಡಿ? ಇವ್ರ ಜೊತೆ ವರ್ಕ್ ಮಾಡೋದು ಇಸ್ ವಾಸ್ ಲೈಕ್ ವೆರಿ ಕಂಫರ್ಟಬಲ್, ಹೋಮ್ಲಿ, ಲೈಕ್ ವೆರಿ ಹ್ಯಾಪಿ. ಶಿ ಇಸ್ ವೆರಿ ಫ್ರೆಂಡ್ಲಿ ಟು ವರ್ಕ್ ವಿತ್. ದಟ್ಸ್ ಎ ಹ್ಯಾಪಿ ಕ್ಲೈಂಟ್ ಹೇಳ್ಬೋದು ಅಂದರೆ. ಸೊ ಓಕೆ, ಇವತ್ತಿನ ಶೂಟ್ ಎಲ್ಲ ಮುಗ್ದಿದೆ. ನನ್ನ ಫಾಲೋವರ್ಸ್ಗೆ ನೀವೇನಾದರೂ ಟಿಪ್ಸ್ ಕೊಡೋಂಗಿದ್ರೆ ಏನು ಕೊಡ್ತೀರಾ? ಕೀಪ್ ಯೋರ್ ಸೆಲ್ಫ್ ಹೈಡ್ರೇಟೆಡ್. ಯಾವಾಗಲೂ ಸ್ಕಿನ್ನ ಕ್ಲೀನಾಗಿರಿ, ಕ್ಲೆನ್ಸ್ ಮಾಡ್ತಾಯಿರಿ. ಡೋಂಟ್ ಯೂಸ್ ಮಚ್ ಬ್ಯೂಟಿ ಪ್ರಾಡಕ್ಟ್ಸ್ ಆರ್ ಎನಿ ಅದರ್ ಥಿಂಗ್ಸ್ ವಿಚ್ ಹಾರ್ಮ್ಸ್ ಯು. That's all. ಸೊ ಥ್ಯಾಂಕ್ ಯು. ನಮ್ಮ ಜೊತೆ ವರ್ಕ್ ಮಾಡೋದು ತುಂಬ ಖುಷಿ ಆಯಿತು. ಇನ್ನು ಮುಂದೇನು ವರ್ಕ್ ಮಾಡ್ತಾ ಇರೋಣ. 100%. I'll be on my toes to work with you. ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ ಇವಾಗ. ವರಮಹಾಲಕ್ಷ್ಮಿ ಸ್ಪೆಷಲ್. ನಮ್ಮ ಅತ್ತೆನೂ ವರಮಹಾಲಕ್ಷ್ಮಿ ಕೂರಿಸಿದ್ದಾರೆ. ಬಂದಿದ್ದೀವಿ. ಏನತ್ತೆ ಸ್ಪೆಷಲ್ ವರಮಹಾಲಕ್ಷ್ಮಿಗೆ? ಏನು ಒಬ್ಬಟ್ಟು ಮಾಮೂಲಿ ಚಿತ್ರಾನ್ನ ವಡೆ. ಹಾಂ, ನಾವು ಬಂದಿದ್ದೀವಿ ಅಂತ ಏನು ಸ್ಪೆಷಲ್ ಮಾಡಿಲ್ವಾ? ಖಾರ ಒಬ್ಬಟ್ಟು. ಖಾರ ಒಬ್ಬಟ್ಟು, ಕಾಳುಳ್ಳಿ ಚಿತ್ರಾನ್ನ. ಕಾಳುಳ್ಳಿ ಇನ್ನೇನು? ಇನ್ನೇನಿಲ್ಲಮ್ಮ ಹೇಳ್ಬೇಕು. ಹೆಂಗಿದೆ ನಮ್ಮ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡ್ತಾ ಇದೀಯಾ? ಸೂಪರ್ ಆಗಿದೆ. ಎಲ್ಲರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದೀಯಾ? ಮಾಡಿಸ್ತಾ ಇದ್ದೀನಿ. ಅದು ಒಂದೊಂದ್ಸರಿ ಬರೋದು ನಂಗೆ. ಅವಳು ಉಜಾಳ ಅಂತ ಇದ್ದಾಳೆ ನಮ್ಮ ಫ್ರೆಂಡು, ಅವಳ ಕೈಲಿ ಮಾಡಿಸ್ತೀನಿ. ಹೌದಾ? ನನಗ್ ಮಾಡಕ್ ಬರಲ್ಲ, ನಮ್ಮ ಫ್ರೆಂಡ್ ಕೈಲಿ ಮಾಡಿಸ್ತೀನಿ. ಇದು ವಿಡಿಯೋ ತೋರಿಸ್ಬೇಕು ಎಲ್ರಿಗೂ ನೀನು. ಹಾ, ತೋರಿಸ್ತೀನಿ. ಫ್ಯಾಕ್ಟ್ರಿಗೆ ಹೋಗಿ ನಾನು ಬಂದಿದ್ದೀನಿ ಅಂತ. ಆಯ್ತು. ನಿಮ್ ಮಾಸ್ಟರ್ಗೂ ತೋರಿಸ್ಬೇಕು. ಇವನು ಮಾಸ್ಟರ್ ಬೈತಾರೆ, ಬೇಡ.
ಬರಮ್ಮ. ನನ್ನ ಸೊಸೆ ಇವಾಗ ನನಗೆ ಏನು ಹೇಳ್ಕೊಡ್ತೀಯ? ಶ್ಲೋಕ ಹೇಳ್ಕೊಡ್ತಾಳಂತೆ. ಜೋರಾಗಿ ಹೇಳ್ಬೇಕು, ಜೋರಾಗಿ ಹೇಳ್ಬೇಕು. ವಿಷ್ಣು ಶಶಿವರ್ಣ ಚತುರ್ಭುಜ ಪ್ರಸನ್ನವದನ ಧ್ಯಾಯೇ ಫಸ್ಟಿಂದ ನಗ್ಬೇಡ ಬರೋ ಸುಮ್ಮನೆ ನಾನೇ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಕೂರ್ಸ್ಕೊಂಡಿರೋ ಸುಮ್ಮನೆ ಹೇಳುತ್ತಾನ. ವಿಷ್ಣು ಶಶಿವರ್ಣ ಚತುರ್ಭುಜ ಪ್ರಸನ್ನವದನ ಧ್ಯಾಯೇ ಯಾರಮ್ಮ ಗಿಂಟಿದ್ದು ಸ್ಕೂಲಲ್ಲಿ? ಸುಳ್ಳು ಹೇಳ್ಬೇಡ. ಅವ್ರು ಯಾಕೆ ಗಿಂಟ್ತಾರೆ? ನೀನೇನೋ ಮಾಡಿರ್ತೀಯ, ಅದಕ್ಕೆ ಅವ್ಳು ಗಿಂಟಿರ್ತಾಳೆ. ಇವತ್ತಿಗೆ ವರಮಹಾಲಕ್ಷ್ಮಿದು ವ್ಲಾಗ್ ಮುಗಿಸ್ತಾ ಇದ್ದೀವಿ. ಸೊ ಲಾಸ್ಟ್ ವ್ಲಾಗಲ್ಲಿ ನೋಡ್ದಂಗೆ ನಾವು ಪ್ರಿಪೇರ್ ಹೆಂಗೆ ಮಾಡಿದ್ವಿ ಎಲ್ಲ ತೋರಿಸಿದ್ವಿ. ಈ ವ್ಲಾಗಲ್ಲಿ ಏನಕ್ಕೆ ಹಬ್ಬ ಮಾಡ್ತಾರೆ, ನಮ್ಮ ಮನೇಲಿ ಹೆಂಗೆ ಹಬ್ಬ ಮಾಡಿದ್ವಿ ಎಲ್ಲ ತೋರಿಸಿದ್ವಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಇವಳು ಸೊ ಅಂತಾನೆ ಇರ್ತಾಳೆ. ಈ ವಿಡಿಯೋ ಎಂಡ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್. ಮುಂದಿನ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅದುವರೆಗೂ ಟೇಕ್ ಕೇರ್, ಬಾಯ್.